So the patient has to be reasonably young, healthy. They have to have a house or an accommodation within half an hour of the hospital. So when they go back, if there is any complication, they can come back. They have to have a good family which will take care of them, which will listen to what we tell them. And we have to have a nursing team, because what our nurses also do is we admit in the morning, we give treatment, send them back, next day they come back. At night, our nurses make one phone call saying, how are you? Is there any problem? So if we are able to fulfill these criteria, young patient, good family, living close by, able to bring the patient urgently at night, and a team which is able to do the whole thing. So, even in the best of the centers in the country, it will cost something like 15-16 lakhs minimum. Many times it is much more than that. And here, what Sachin has done to be able to provide this at just 5 lakhs is mind-boggling. Now, we get patients with blood cancer, they need bone marrow transplant. You are all aware that when we talk of cancer and when we talk of transplant, we are going to think of, will the patient get cured? How much is it going to cost? What about infections? Infections are so common in our country. So obviously when we are doing transplants, we give high dose chemotherapy. Patient's immunity is down, infections are going to happen, complications are going to happen. And the way stem cell transplant or bone marrow transplant is done anywhere in our country is the patient is admitted for about 1 month minimum. What every hospital and every doctor thinks that if I have the patient in the hospital for 1 month, I can control the infection, I can maybe reduce the infection, but ultimately the cost goes up, the bill goes up. H.V. Madhusudan, ನಾನೊಬ್ಬ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಸರ್ಜನ್ ಹಾಗೂ ಟ್ರಸ್ಟ್ವೆಲ್ ಹಾಸ್ಪಿಟಲ್ಯ ಚೇರ್ಮನ್ನು ಮ್ಯಾನೇಜಿಂಗ್ ಡೈರೆಕ್ಟರ್. ಇದು ಫಸ್ಟ್ ಟೈಮ್ ನಾವು ಬೆಂಗಳೂರಿನಲ್ಲಿ ಇರುವ ಜೆ ಸಿ ರೋಡಿನಲ್ಲಿರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಮೊದಲನೇ ಟೈಮ್ ನಾವು ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಡಾಕ್ಟರ್ ಸಚಿನ್ ಅವರ ತಂಡದವರು ಅವರ ಗೈಡೆನ್ಸಲ್ಲಿ ಮಾಡಿರೋ ಅಂಥ ಟ್ರೀಟ್ಮೆಂಟ್ ಇದು. ನಾರ್ಮಲಿ ಏನಾಗುತ್ತೆ, ಇದು ಬ್ಲಡ್ ಕ್ಯಾನ್ಸರ್ ಅಥವಾ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ತುಂಬ ಭಯ ಉಂಟಾಗುತ್ತೆ. ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಇರೋದು ಫಸ್ಟ್ ನಾವು ಉಳಿತೀವಾ ಇಲ್ವಾ ಅಂತ, ಎರಡನೇದು ಇದಕ್ಕೆ ಖರ್ಚು ಎಷ್ಟಾಗುತ್ತೆ, ನಮ್ಮಲ್ಲಿ ಆಗತ್ತಾ ಇಲ್ವಾ ಅಂತ ಎರಡನೇದು, ಮೂರನೇದು ಅವರು ಏನಿಲ್ಲ ಅಂದರೆ ಕನಿಷ್ಠ 1 ರಿಂದ 1.25 ತಿಂಗಳುಗಳು ಅವರು ಒಂದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟನ್ನು ಒಂದು ಕೊಠಡಿಯಲ್ಲಿ ಅವರು ಆಲ್ಮೋಸ್ಟ್ ಬಂದಾಗಿ ಇರಬೇಕಾಗತ್ತೆ. ಯಾಕೆಂದರೆ ಇನ್ಫೆಕ್ಷನ್ ಆಗಬಾರ್ದು, ಬೇರೆ ಯಾರನ್ನು ಮೀಟ್ ಮಾಡಬಾರ್ದು, ಊಟ ತಿಂಡಿ ಎಲ್ಲ ಅದೇನು ಹಾಸ್ಪಿಟ್ಲಲ್ಲಿ ಪ್ರೊವೈಡ್ ಮಾಡ್ತಾರೋ ಅದರಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರುತ್ತೆ. ಆ್ಯಂಡ್ ಆಲ್ಸೋ ಅದು ಆಲ್ಮೋಸ್ಟು ಎಲ್ಲ ಕಡೆ ಥ್ರೂಔಟ್ ದ ಕಂಟ್ರಿ ಏನಿಲ್ಲ ಅಂದರೂ ಕನಿಷ್ಠವಾಗಿ 15 ಲಕ್ಷದಷ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದು ಏನು ಎಲ್ಲ ಚೆನ್ನಾಗಾದಾಗ, ಕಾಂಪ್ಲಿಕೇಶನ್ಸ್ ಅದು ಇದು ಆದಾಗ ಇನ್ನೂ ಹೆಚ್ಚು ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಮೊದಲನೇ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದ್ದಾರೆ. ಏನಂದರೆ ಪೇಷಂಟು ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರ ಜೊತೆ ಅವ್ರ ಬೆಡ್ರೂಮಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲಿ ಮಾಡಿರೋ ಊಟನೇ ಸೇವಿಸ್ಕೊಂಡು ಇಂಥ ಟ್ರೀಟ್ಮೆಂಟ್ ಒಂದು ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಇದನ್ನು ನಾವು ನಿಮ್ಮ ಎಲ್ಲರ ಮುಂದೆನೂ ಹೇಳಬೇಕು ಅಂತ ಹೇಳಿದ್ದೀವಿ. ನಮ್ಮ ಪೇಷಂಟ್ ಅವರು ಪಾಪ KR ಪೇಟೆ ರಾಮನಗರ ಇದು ಮೈಸೂರು ತಾಲೂಕಿನವರು, ಅವರು ರೈತರು, ಅವರ ಹತ್ರ ತುಂಬ ಹಣವಿರಲಿಲ್ಲ. ಹಾಗಾಗಿ ಇದು ಹೊಸ ಟ್ರೀಟ್ಮೆಂಟ್ ಒಂದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಸೊ ಇದು ಕೇವಲ 5 ಲಕ್ಷ ರೂಪಾಯಿಗಳಲ್ಲಿ ಒಳಗೇನೆ ಮಾಡೋಕ್ಕೆ ಆಗಿದೆ. ಇದು ಐ ಥಿಂಕ್ ಒಂದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಅಮೇರಿಕಾ ಇರಲಿ,
ಯುರೋಪ್ ಇರಲಿ, ಆಸ್ಟ್ರೇಲಿಯಲ್ಲಿ ಎಲ್ಲಾದರೂ ಇರಲಿ, ಅದು ಏನು ಟ್ರೀಟ್ಮೆಂಟ್, ಅದು ಏನು ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಆ್ಯಂಡ್ ಪೇಷಂಟ್ ಔಟ್ಕಮ್ 12-13 ದಿನದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮನೆಗೆ ಕಳಿಸೋದು ತುಂಬಾ ಅದ್ಭುತವಾದ ಒಂದು ವಿಷಯ. ಅಂಥದ್ದನ್ನು ನಾವು ಅಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ $1 ಮಿಲಿಯನ್ ಆಗುವಷ್ಟು ಕಾಸ್ಟ್ ಇರುವಂಥ ಟ್ರೀಟ್ಮೆಂಟನ್ನು ನಾವು ಕೇವಲ ಒಂದು $5,000 ಅಂದರೆ 5 ಲಕ್ಷದಲ್ಲಿ ಮಾಡಿ ಇದನ್ನು ನಮ್ಮ ಎಲ್ಲ ಕಂಟ್ರಿಯಲ್ಲಿ ಇರೋ ಪೇಷಂಟ್ಸು, ಎಲ್ಲ ಕಡೆ ನಮ್ಮ ಜೊತೆ ಇರೋ ಎಲ್ಲ ಪೇಷಂಟ್ಸ್ಗಳಿಗೆ ಇದನ್ನು ನಾವು JC ರೋಡ್ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ಮತ್ತು ಡಾಕ್ಟರ್ ಸಚಿನ್ ಆ್ಯಂಡ್ ಟೀಮ್ ಅವರು ಇದೊಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಅಲ್ಲ, ಇವಾಗ ಏನಂದರೆ ಕ್ಯಾನ್ಸರು ಇವಾಗ ನಮ್ಮದು ಬೇರೆ ಕಮ್ಯುನಿಕಬಲ್ ಡಿಸೀಸಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಕಾಲರಾ, TB, ಮಲೇರಿಯಾ ಅಂಥದ್ದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಜನಗಳು ಲೈಫ್ ಸ್ಟೈಲ್ ಹೆಚ್ಚು ಆಗಿ ನಾವು ವರ್ಲ್ಡ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆಗಿದ್ದೀವಿ, ಹೈಪರ್ ಟೆನ್ಷನ್ ಆಗಿದ್ದೀವಿ. ಜನಗಳು ಜಾಸ್ತಿ ದೇ ಆರ್ ಲಿವಿಂಗ್ ಫಾರ್ ಲಾಂಗರ್ ಏಜ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಇದು ಇರೋದ್ರಿಂದ, ಆಕ್ಸಸ್ ಇರೋದ್ರಿಂದ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ವಿ ಹ್ಯಾವ್ ಇಟ್ ಇನ್ ಬ್ಯಾಂಗ್ಳೂರ್ ನಾವು. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇರೋದ್ರಿಂದ ನಾವು ಕ್ಯಾನ್ಸರ್ ಕಾಯಿಲೆಗಳನ್ನ ಬೇಗ ಕಂಡುಹಿಡಿಬೋದು ಮತ್ತು ಟ್ರೀಟಬಲ್ ಟೈಮಲ್ಲಿ ಕಂಡುಹಿಡಿಬೋದು. ಹಾಗಾಗಿ ಅದೊಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕ್ಯಾನ್ಸರ್ ತುಂಬ ಪ್ರಮುಖ ಆಗಿದೆ ಇವಾಗ ತುಂಬ, ಬಟ್ ದ ಕಾಸ್ಟ್ ಇಸ್ ವೆರಿ ಹೈ. ಸೊ ಹಾಗಾಗಿ ನಾವು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಬ್ರೈನ್ ಟ್ಯೂಮರ್ ಸರ್ಜರಿ ಇರಲಿ, ಸ್ಟಮಕ್ ಸರ್ಜರಿ ಇರಲಿ, ಲಿವರ್ ಸರ್ಜರಿ, ಕಿಡ್ನಿ ಸರ್ಜರಿ ಇರಲಿ, ಯಾವುದೇ ಇದ್ದರೆ ಕೂಡ ನಾವು ಅತ್ಯಂತಿಕ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಲೀಸ್ಟ್ ಕಾಸ್ಟಲ್ಲಿ ಹೇಗೆ ಕೊಡೋದು ಅನ್ನೋದು ಪೇಷಂಟ್ನ ಸೆಂಟ್ರಲ್ಲಿ ಇಟ್ಕೊಂಡು, ಪೇಷಂಟ್ ಫ್ಯಾಮಿಲಿನ ಸೆಂಟ್ರಲ್ಲಿ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ಡೂ ಇಟ್. And it depends on the disease, it depends on the type of transplant. Some patients we can cure completely, some patients the relapse can be postponed. Success rate in bone marrow? So the overall success rate is about 60%.